ಇಲ್ಲೂ ಕೂಡ ಸೇವೆ ಇದೆ. ಯಾಕಂದರೆ ಗೀತಾ ಪಿಕ್ಚರ್ಸ್ ಯಾಕಂದರೆ ಅವ್ರು ಮಾಡ್ತಿರುವಂಥ ಶಕ್ತಿಧಾಮದ ಒಂದು ಕೆಲಸ ಆಗಲಿ ಎಲ್ಲೋ ಅದೆಲ್ಲೋ ಕನೆಕ್ಟ್ ಆಗ್ತಿದೆ. ಸಮಾಜ, ಜನಗಳು ಇದೆಲ್ಲವೂ. ಹೌದು, ಡೆಫಿನೆಟ್ಲಿ ಅದೆಲ್ಲ ಕನೆಕ್ಟ್ ಆಗುತ್ತೆ. ಗೀತಾ ಪಿಕ್ಚರ್ಸ್ ಬಗ್ಗೆ ಹೇಳೋದಾದರೆ ಅಂದರೆ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್. ಯಾಕಂದ್ರೆ ಮೊದಲ ಸಿನಿಮಾವೇ ಆ ಥರದೊಂದು ಕಂಟೆಂಟ್ ಮೂಲಕ ಬರ್ತಾ ಇದ್ದಾರೆ ಅಂದರೆ ನೆಕ್ಸ್ಟ್ ಬರುವಂಥ ಕಥೆನೂ ಹಾಗೇ ಇರುತ್ತೆ ಅಂತ ಎಲ್ಲ ಎದುರು ನೋಡ್ತಾ ಇರ್ತಾರೆ. ಸೊ ಈ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡುವಂಥ ಅನುಭವ. ಗೀತಾ ಪ್ರೊಡಕ್ಷನ್ಸ್ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಅವರು ಆಯ್ಕೆ ಮಾಡೋ ಪ್ರೊಡಕ್ಷನ್ಸೇ ಫಿಲ್ಮ್ಸ್ ಪ್ರಾಜೆಕ್ಟ್ಸು ತುಂಬ ಯೋಚನೆ ಮಾಡಿಕೊಂಡು ಆಯ್ಕೆ ಮಾಡ್ತಾರೆ. ನಾವು ವೇದ ಆಗಲೇ ನೋಡಿದ್ದೀವಿ ಅವರ ಮೊದಲನೇ ಪ್ರೊಡಕ್ಷನು, ಇವಾಗ ಭೈರತಿ ರಣಗಲ್ ಬರ್ತಾ ಇದೆ. ಸೊ ನೀವು ಹೇಳಿದಾಗೇ ಆ ಒಂದು ಥೀಮ್ಸು, ಆ ಕ್ವಾಲಿಟೀಸು ಎಲ್ಲ ಇರುತ್ತೆ ಅವ್ರ ಪ್ರಾಜೆಕ್ಟ್ಸಲ್ಲಿ. ಸೊ ಭೈರತಿ ರಣಗಲ್ಲೂ ಕೂಡ ಹಾಗೇ ಇದೆ. ಬಟ್ ಆನ್ ಅ ಪರ್ಸ್ನಲ್ ನೋಟ್ ಹೇಳಬೇಕಾದ್ರೆ ನಂಗೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಈ ಸಿನಿಮಾ ಮಾಡಿದ್ದು ಗೀತಾ ಪ್ರೊಡಕ್ಷನ್ಸ್ ಪರ್ಸ್ಪೆಕ್ಟಿವಿಂದ. ಬಿಕಾಸ್ ಊಟ ತಿಂಡಿ ಅಂತೂ ಅದ್ಭುತವಾಗಿತ್ತು ಸೆಟ್ಟಲ್ಲಿ. ನಾನು ಕೆಲವೊಂದು ದಿನ ಊಟ ತಿಂಡಿ ಮಾಡೋಕ್ಕೆ ಅದೇ ನನ್ನ ಹೈಲೈಟು. ಶೂಟೆಲ್ಲ ಮಾಡೋಣ ಚೆನ್ನಾಗಿರುತ್ತೆ, ಬಟ್ ಬ್ರೇಕ್ಫಾಸ್ಟ್ ತಿನ್ಬೋದಲ್ಲ, ಸೆಟ್ಟಿಗೆ ಬಂದಾದಮೇಲೆ ಊಟ ಮಾಡ್ಬೋದಲ್ಲ ಅಂತ ಆ ಥರ ಖುಷಿ ಆಗ್ತಾಯಿತ್ತು. ದೇ ವರ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. ಅದರಲ್ಲೂ ಭಾಳ ಮುಖ್ಯವಾಗಿ ಗೀತಾಕ ಮಾಡುವಂಥ ಕೇಕ್ ಅಂದರೆ ಬೇಕ್ ಮಾಡುವಂಥ ಐಟಮ್ಸ್ಗಳು. ಒಂದು ದಿವಸ ನಂಗೆ ಇನ್ನೂ ನೆನಪಿದೆ, ಎಲ್ಲರಿಗೂ ಗೀತಕ್ಕನೇ ಊಟ ಮಾಡಿಬಿಟ್ಟು ತೊಗೊಂಬಂದಿದ್ರು. ಅಂದರೆ ಒಂದು ಒಂದು 100-150 ಜನ ಇರ್ತಿದ್ವಿ ಸೆಟ್ಟಲ್ಲಿ. ಪಾಪ ಅವರೇ ಮಾಡಿಬಿಟ್ಟು ಎಲ್ಲರಿಗೂ ತೊಗೊಂಬಂದಿದ್ರು. ತುಂಬ ಖುಷಿ ಆಯಿತು. ಬಿಕಾಸ್ ದೇ ರಿಯಲಿ ಟೇಕ್ ಕೇರ್ ಆಫ್ ಯು ಲೈಕ್ ಅ ಫ್ಯಾಮಿಲಿ. ಒಂದು ಕುಟುಂಬದ ಥರನೇ ಅವ್ರು ಎಲ್ಲರನ್ನೂ ನೋಡ್ಕೊಳ್ತಾರೆ. ಅಷ್ಟು ಬ್ಯುಸಿಯಾಗಿದ್ರು ಪ್ರೊಡಕ್ಷನ್ ಕೆಲಸದಲ್ಲಿ, ಎಲ್ಲರಿಗೂ ಊಟ ಮಾಡಿಬಿಟ್ಟು ತೊಗೊಂಬಂದಿದ್ದಾರೆ ಸ್ಪೆಷಲಾಗಿ. ತುಂಬ ಖುಷಿ ಆಯಿತು. ಕಾವಲಿಗ ಸಾಂಗ್ ಕೇಳ್ತಾ ಇದ್ರೆ ಮಫ್ತಿಲಿರುವಂಥ ರೇಜ್ ಶಿವಣ್ಣನ ಕ್ಯಾರೆಕ್ಟ್ರಿಂದ ಸ್ವಲ್ಪ ಕಮ್ಮಿ ಇರುತ್ತೆ, ಇಲ್ಲಿ ಸ್ವಲ್ಪ ಹೇಗೆ ಅಂತ ಅಂದ್ಬಿಟ್ಟು ಬ್ಯಾಲೆನ್ಸ್ ಮಾಡಿದ್ದಾರೆ ಎರಡನ್ನೂ. ಬ್ಯಾಲೆನ್ಸ್ ಅಂತಲ್ಲ, ಬಟ್ ನಾವು ಯಾವಾಗಲೂ ನಮ್ಮ ನೆನಪಲ್ಲಿ ಇರಬೇಕು. ಬಿಕಾಸ್ ಭೈರತಿ ರಣಗಲ್ ಇಸ್ ಅ ಪ್ರೀಕ್ವಲ್. ಸೊ ನಾವು ಮಫ್ತಿಲ್ ನೋಡಿರೋ ರಣಗಲ್ ಇಲ್ಲಿ ಡೆವಲಪ್ ಆಗ್ತಾ ಇದೆ. ಸೊ ಈ ಕ್ಯಾರೆಕ್ಟರೈಸೇಷನ್ನು, ಈ ಇವೆಂಟ್ಸ್ ಮೂಲಕ ನಾವು ಮಫ್ತಿಲ್ ನೋಡಿರೋವಂಥ ರಣಗಲ್ ಡೆವಲಪ್ ಆಗ್ತಾನೆ. ಸೊ ಪ್ರೀಕ್ವಲ್ ಇದ್ದಾಗ ನಾವು ಇದನ್ನು ನೋಡಿಬಿಟ್ಟು ಮಫ್ತಿನಲ್ಲಿರುವಂಥ ಕೆಲವು ವಿಷಯಗಳು, ಕೆಲವು ಗುಣಗಳು ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಯು ಕೈಂಡ್ ಆಫ್ ವರ್ಕಿಂಗ್ ಟು ಕ್ರಿಯೇಟ್ ದಟ್ ಕ್ಯಾರೆಕ್ಟರ್. ಒಂದು ಲೆಕ್ಕಾಚಾರದಲ್ಲಿ ಶಿವಣ್ಣ ಅವ್ರದ್ದು ಜೊತೆಗೆ ನಿಮ್ದು ಎರಡನೇ ಸಿನಿಮಾ ಅಂತ ಅನ್ಸುತ್ತೆ ಇದು. ಹಿಂಗೆ ಬೀರ್ಬಲನ್ ಗೋಸ್ಟ್ಗೆ ಒಂದು ಕ್ರಾಸ್ ಓವರ್ ಇದೆಯಲ್ಲ ಅದಕ್ಕೆ. ನಂಗೆ ಏನಾದರೂ ಒಂದು ಚಿಕ್ಕ ಕ್ಯಾವಿಯೋ ಸಿಕ್ಕಿದ್ರೆ ಗೋಸ್ಟಲ್ಲಿ ಡೆಫಿನೆಟ್ಲಿ ಸೆಕೆಂಡ್ ಫಿಲ್ಮ್ ಅಂತ ಅಂದ್ಕೊಳ್ಬೋದು. ಬಟ್ ಐ ವುಡ್ ಸೇ ಫಸ್ಟ್ ಫಿಲ್ಮೇ ಇವಾಗ. ಮೇ ಬಿ ನೆಕ್ಸ್ಟ್ ಕಂಟಿನ್ಯೂಸ್ ಸೀಕ್ವಲ್ ಇದೆಯಲ್ಲ, ಶ್ರೀನಿ ಅವ್ರು ಕೇಳ್ಬೋದು ಹಾಗಾದ್ರೆ ನೆಕ್ಸ್ಟ್ ಪಾತ್ರದಲ್ಲಿ ಇರ್ತಾರ ಅಂತ. ನೋಡೋಣ, ಲೆಟ್ಸ್ ಸಿ. ಬಟ್ ಅದರಲ್ಲಿ ನೋಡೋಣ, ವಿಲ್ ಸಿ. ಅಂದರೆ ಎದುರು ನೋಡ್ಬೋದಾಗಾದ್ರೆ ಆ ಥರದೊಂದು ಐಡಿಯಾ ಇರ್ಬೋದು. ಅಲ್ಲ, ಗೊತ್ತಿಲ್ಲ, ಅದು ಶ್ರೀನಿ ಸರ್ಗೆ ಕೇಳಬೇಕು. ಏನಾದರೂ ಇದ್ದರೆ, ಆ ಥರ ಪಾತ್ರಕ್ಕೆ ಏನಾದರೂ ಪೊಟೆನ್ಷಿಯಲ್ ಇದ್ದರೆ ಅದ್ಭುತವಾಗಿರುತ್ತೆ. ಬಟ್ ಐ ಡೋಂಟ್ ನೋ, ಯು ಕ್ಯಾನ್ ಪ್ಲ್ಯಾನ್ ಲೈಕ್ ದಟ್ ಅಲ್ಲ. ಈ ಪಾತ್ರನ ಹೆಂಗಾದರೂ ಈ ಕಥೆಲಿ ತೋರಿಸ್ಬೇಕು ಅಂತ ಆ ಥರ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಆ ಕತೆ ಹಂಗೆ ಡೆವಲಪ್ ಆಗ್ತಾ ಹೋಗುತ್ತೆ. ಆವಾಗ ನಮ್ಗೆ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲದೆ ಹೋದರೆ ಯು ಫೈಂಡ್ ಅನದರ್ ಆಪರ್ಚುನಿಟಿ.